ನಾರ್ಮಲಾಗಿ ಯಾವಾಗ ವೀಡಿಯೋ ಮಾಡಿದ್ರು ಏನು ಮಾತಾಡೋದು, ಅಲ್ಲಿ ಏನು ಕಂಟೆಂಟ್ ಅಂತ ಏನು ಪ್ಲ್ಯಾನ್ ಮಾಡ್ತಾ ಇರಲಿಲ್ಲ. ಅದೇ ಬಂದ್ಬಿಡೋದು. ಇವತ್ತು ಮಾತಾಡಬೇಕು ಅಂದರೆ ಮಧ್ಯಾಹ್ನದಿಂದ ಟ್ರೈ ಮಾಡ್ತಾಯಿದ್ದೀನಿ. ಏನು ಪದಗಳೇ ಸಿಗ್ತಾಯಿಲ್ಲ ತಲೆಗೆ, ಬಾಯಿಗೆ ಪದಗಳೇ ಬರ್ತಾಯಿಲ್ಲ. ಕರೆಕ್ಟಾಗಿ ಹೇಳಬೇಕು ಅಂದರೆ ಅಪ್ಪು ಬಾಸ್ ಅದೇನು ನಾನು ಅಂತ ಇದೆ ಅಂದರೆ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಹಿಸ್ ಸಿಂಪ್ಲಿಸಿಟಿ ಆ್ಯಂಡ್ ಹಿಸ್ ಸೋಷಿಯಲ್ ಸರ್ವಿಸ್. ಅವರೇನು ಹೀರೋ ಸಖದ ಡ್ಯಾನ್ಸ್ ಮಾಡ್ತಾರೆ, ಸಖದ ಫೈಟ್ ಮಾಡ್ತಾರೆ, ನಂಬರ್ 1 ಆ್ಯಕ್ಟರು, ತುಂಬ ಕ್ರೇಜು ಅಂಥೇಳಿ ನಾವೇನು ಬಾಸನ್ನು ಕರೀತಾ ಇರಲಿಲ್ಲ ನಾನು. ಅವ್ರು ನಡ್ಕೊಳ್ಳೋ ವಿಧಾನ, ಆ ಮನುಷ್ಯನೇ ಒಂಥರ ಕಣ್ರಿ, ಒಂಥರ ಎದೆಯಿಂದ ಬರುತ್ತೆ ಬಾಸ್ ಅಂತ. ಸುಮ್ಮನೆ ಯಾರನ್ನೂ ಬಾಸ್ ಅಂತ ಕರೆಯಲ್ಲ. ಇವಾಗ ಅವರೇ ನಮ್ಮ ಬಿಟ್ಟು ಹೋಗ್ಬಿಟ್ಟವ್ರೆ, ಇನ್ನು ಯಾರನ್ನ ಬಾಸ್ ಅಂತ ಕರೆಯೋಣ? ಯಾರನ್ನೋ ಕರಿಬೇಕು ಅಂತ ಕರೆಯೋಕ್ಕಾಗಲ್ಲ. ನಿಮ್ಮ ಮುಂದೆ ಅಳೋದಕ್ಕೆ ನಾನು ವೀಡಿಯೋ ಮಾಡ್ತಾಯಿಲ್ಲ. ಅಳೋದಕ್ಕೆ ಮಾಡಿದರೆ ಮಧ್ಯಾಹ್ನನೇ ಮಾಡ್ತಾಯಿದ್ದೆ. ಈ ಸ್ಥಿತಿಯಲ್ಲೂ ಈ ಪರಿಸ್ಥಿತಿಯಲ್ಲೂ ವೀಡಿಯೋ ಮಾಡಿಲ್ಲ ಅಂದರೆ ಫ್ಯಾನ್ ಅಂತ ಹೇಳ್ಕೊಳಕ್ಕಾಗಲ್ಲ. ತುಂಬ ದಿವಸ ಆಯ್ತು ವೀಡಿಯೋ ಮಾಡಿ. ಕಮ್ಬ್ಯಾಕ್ ಕೊಡೋಣ ಅಂದ್ಕೊಂಡಿದ್ದೆ. ಜೇಮ್ಸ್ ಟೀಸರ್ ಬರುತ್ತೆ, ಜೇಮ್ಸ್ ಫಸ್ಟ್ ಲುಕ್ ಬರುತ್ತೆ ಅಂತ ಇವತ್ತು ಬೆಳಿಗ್ಗೆನೆಲ್ಲ ಗೊತ್ತಾಯಿತು. ಇನ್ನೇನು ಹಬ್ಬ ಶುರು ಹಚ್ಕೊಡೋಣ, ಫ್ಯಾನ್ಸೆಲ್ಲ ಯುನೈಟ್ ಮಾಡೋಣ ಎಲ್ಲ ಅನ್ಕೊತಿದ್ರೆ ನಮ್ಮ ಫ್ಯಾನ್ಸ್ನೇ ಬಿಟ್ಟು ಹೋಗ್ಬಿಟ್ರು. ಏನು ಗೊತ್ತಾಗ್ತಿಲ್ಲ, ಅದು ಏನಾಯಿತು, ಅದು ಹೆಂಗಾಯಿತು, ನಿಜ ನಂಗೆ ಏನು ಇನ್ನೂ ಅರ್ಥ ಆಗ್ತಿಲ್ಲ. ನಂಗೆ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಾಯಿಲ್ಲ ನಾವು ಅಪ್ಪೋಸ್ ನಮ್ಮ ಹತ್ರ ಇಲ್ಲ ಅಂತ. ನಾನು ನಿನ್ನೆ ತಾನೇ ಶಿವರಾಜ್ಕುಮಾರ್, ನಮ್ಮ ಶಿವಣ್ಣ, ಬಜರಂಗಿ ಟು ಆಡಿಯೋ ಲಾಂಚಿಗೆ ಹೋಗಿ ಡ್ಯಾನ್ಸ್ ಆಡಿದ್ರು. ಯಶ್ ಅವ್ರ ಜೊತೆ ಎಲ್ಲ ತಪ್ಪಿಕೊಂಡು ಎಲ್ಲ ಮಾಡಿದ್ರು. ಇವತ್ತು ಬೆಳಿಗ್ಗೆನೇ ಟ್ವೀಟ್ ಹಾಕಿದ್ರು, ಆಲ್ ದ ಬೆಸ್ಟ್ ಬಜರಂಗಿ ಟು ಅಂತ. ನಾನು ಬಜರಂಗಿ ಟು ಮೂವಿಗೆ ಹೋಗಬೇಕು, ಆವಾಗಲೇ ಇಷ್ಟೆಲ್ಲ ಆಗೋಯ್ತು. ಹಾಸ್ಪಿಟ್ಲಿಗೆ ಹೋಗಿಂದ ಮುಂಚೆನೇ ತೀರೋಗ್ಬಿಟ್ಟಿದ್ರಂತೆ. ಅಲ್ಲ ದೇವ್ರಿಗೆ ಅದು ಏನು ನನಗೆ ಅರ್ಥನೇ ಆಗ್ತಾಯಿಲ್ಲ. ಅದು ಏನು ಇಟ್ಕೊಂಡು ಕರ್ಕೊತವ್ರ? ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿದ್ದಲ್ಲ, ಯಾರ ಜೊತೆನೂ ಜಗಳ ಮಾಡ್ಕೊಂಡಿದ್ದಲ್ಲ, ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಿಲ್ಲ ನಮ್ಮ ಬಾಸು. ಕರ್ಕೊಂಡು ಹೋಗ್ಬಿಟ್ರು.